ಆರಾಮಾಗಿ ಮರದ ಕೆಳಗೆ ರೆಸ್ಟ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ದಾವಣಗೆರೆ ಜನತೆ. ಬನ್ನಿ ಅವರೊಂದಿಗೆ ಮಾತಾಡೋಣ. ಹೇಗೆ ಅನಿಸ್ತಾ ಇದೆ? ಇವತ್ತು ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲರೂ. ಕಿಚನ್ ಇಂದ ಹೊರಗೆ ಬಂದು ನೋಡಿ, ಕೈಯಲ್ಲಿ ಬಾಲ್ ಕೂಡ ಇದೆ. ತೋರಿಸಿ ಸ್ವಲ್ಪ ಕ್ರಿಕೆಟ್ ಬಾಲ್ ಕೈ ಬಿಟ್ರು. ಓಕೆ, ಹೇಗೆ ಅನಿಸ್ತಾ ಇದೆ ಅನ್ನೋದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ. ಹಲೋ ಮೇಡಮ್, ತಮ್ಮ ಹೆಸರು? ರಶ್ಮಿ. ರಶ್ಮಿ ಮೇಡಮ್, ನೀವು ಹೌಸ್ ವೈಫಾ ಅಥವಾ ವರ್ಕರ್, ಸ್ಟೂಡೆಂಟಾ? ಟೋಟಲಿ ಸ್ಟೂಡೆಂಟ್ ಮುಗೀತು, ಓದಿ ಮುಗಿದಾಯ್ತು. ಓಕೆ ಮೇಡಮ್, ತಮಗೆ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ, ಉತ್ತರ ಮಾಡಿ. ಒಂದು ಕುರಿಗೆ ಎಷ್ಟಲೆ? ಒಂದಾಯ್ತಲ್ಲೇ? 2 ಕುರಿಗೆ ಎಷ್ಟಲೆ? 2. 3 ಕುರಿಗೆ? 4 ಕುರಿಗೆ? 5 ಕುರಿಗೆ? 5. 6 ಕುರಿಗೆ? ಲೆಕ್ಕ ಕೇಳ್ತೀನಿ. 6 ಕುರಿಗೆ? 7 ಕುರಿಗೆ? 7. ಓಕೆ, 1ನೇ ಕ್ಲಾಸ್ ಟೀಚರ್ಗೆ ಎಷ್ಟಲೆ? ಒಂದೇ. 2ನೇ ಕ್ಲಾಸ್ ಟೀಚರ್ಗೆ? ಒಂದೇ. ಓಕೆ, ಥ್ಯಾಂಕ್ ಯು. ಸರಿಯಾದ ಉತ್ತರ. ಮೇಡಮ್ ಅವರೇ, ಒಂದು ಡೈಲಾಗ್ ಹೇಳ್ತೀನಿ, ಆ ಥರ ಡೈಲಾಗ್ ಹೇಳಬೇಕು. ಏನಪ್ಪ ಡೈಲಾಗ್ ಅಂದರೆ, ನಾವು ಬರೋಕ್ಕಿಂತ ಮುಂಚೆ ಬೇರೆಯವ್ರದ್ದು ಹವಾ, ನಾವು ಬಂದ ಮೇಲೆ ನಮ್ಮದೇ ಹವಾ. ಈ ಒಂದು ಡೈಲಾಗ್ ಹೇಳಬೇಕು. ಎಲ್ಲರದು ಹವಾ ಇರುತ್ತೆ. ನಾನು ಫಿಲಂ ಡೈಲಾಗ್ ಹೇಳಲ್ಲ. ಇಲ್ಲಿ ಕನ್ನಡದಲ್ಲಿ ಇರೋರ್ದೆಲ್ಲ ಹವಾನೆ. ಕರ್ನಾಟಕದಲ್ಲಿ ಕನ್ನಡದವಳು ಓಕೆ, ಸರಿಯಾದ ಉತ್ತರ ಮೇಡಮ್. ಅದೇ ರೀತಿ ಕರ್ನಾಟಕದ ಮೊದಲನೇ ಮುಖ್ಯಮಂತ್ರಿ ಹೆಸರೇನು? ಓಕೆ, ತೊಂದರೆ ಇಲ್ಲ. ಕರ್ನಾಟಕಕ್ಕೆ ಮೊದಲನೇ ಪರಮವೀರ ಚಕ್ರು ತಂದುಕೊಟ್ಟಂತ ವೀರ ಯೋಧನ ಹೆಸರೇನು? ಪರಮವೀರ ಚಕ್ರು ಅಲ್ಲ. ಇಲ್ಲ. ಅದೇ ರೀತಿ ಮೇಡಮ್, ಇನ್ನೊಂದು ಪ್ರಶ್ನೆ. ಇವತ್ತು ಕೂಡ ಕರ್ನಾಟಕದಲ್ಲಿ ಸಂಸ್ಕೃತ ಮಾತಾಡುವಂತ ಸಣ್ಣ ಹಳ್ಳಿಯ ಹೆಸರೇನು? ಸಂಸ್ಕೃತ ಮಾತಾಡೋ ಸಣ್ಣ ಹಳ್ಳಿ. ಓಕೆ, ಥ್ಯಾಂಕ್ ಯು. ಹೊಂಡಾ ಸರ್ಕಲ್ ಆಗಿಸಿದಂತ ಫ್ರೆಂಡ್ಸ್ಗಳು, ಸ್ಟೂಡೆಂಟ್ಸ್ಗಳು ನಮ್ಮ ಜೊತೆಗೆ ಇದ್ದಾರೆ. ಬನ್ನಿ ಮಾತಾಡೋಣ. ಸರ್, ತಮ್ಮ ಹೆಸರು? ಅಜೇಶ್, ಕಿರಣ್, ನಾಗರಾಜ್, ಸಂತೋಷ್, ಪ್ರದೀಪ್, ಸುಹಾಸ್, ರಾಜು, ಸಚಿನ್. ಓಕೆ, ಎಲ್ಲ ಫ್ರೆಂಡ್ಸ್ಗಳಿಗೆ ನಾನು ಒಂದು ಡೈಲಾಗ್ ಹೇಳ್ಕೊಡ್ತೀನಿ. ನಾವು ಬರೋಕ್ಕಿಂತ ಮುಂಚೆ ಬೇರೆಯವ್ರ ಹವಾ, ನಾವು ಬಂದಲ್ಲಿ ನಮ್ಮದೇ ಹವಾ. ಈ ಒಂದು ಡೈಲಾಗ್ ಹೊಡಿಬೇಕಂತ ಕೇಳ್ತೀವಿ. ನಮ್ಮದೇ ಹವ. ಓಕೆ ಸರ್. ನಾವು ಬರೋಬೇಕು ಮುಂಚೆ ನಮ್ಮದೇ ಹವ. ಯಾರು? ಓಕೆ ಸರ್, ನೀವು? ಸರ್, ನೀವೊಂದ್ಸಲ ಹೇಳಿ. ನಾನು ಬರೋಕ್ಕಿಂತ ಮುಂಚೆ ಬೇರೆಯವ್ರದ್ದು ಹವಾ, ನಾನು ಬಂದ ಮೇಲೆ ನಮ್ಮದೇ ಹವಾ. ಹಿಂಗೆ ಇವ್ರದ್ದು ನಾವು ಬರೋಕ್ಕಿಂತ ಮುಂಚೆ ಬೇರೆ ಹವ, ನಾವು ಬಂದ್ಮೇಲೆ ನಂದೇ ಹವ. ಓಕೆ, ಸ್ವಲ್ಪ ಕ್ರೂಡ್ ಆಗಿ ಒಳ್ಳೆ ಡೈಲಾಗ್ ಹೇಳಿ ಸರ್. ನಾವು ಬರೋಕ್ಕಿಂತ ಮುಂಚೆ ಬೇರೆಯವ್ರ ಹವ, ನಾವು ಬಂದ್ಮೇಲೆ ನಮ್ಮದೇ ಹವ. ಓಕೆ, ಯಾರ್ಯಾರು ಬರೋಕ್ಕಿಂತ ಅವ್ರದ್ದೇ ಹವ, ನಂದು ಬಂದ್ಮೇಲೆ ನಂದೇ ಹವ. ಓಕೆ, ಥ್ಯಾಂಕ್ ಯು ಗೈಸ್. ನಾವು ಬರೋಕ್ಕಿಂತ ಮುಂಚೆ ಬೇರೆ ಹವ, ನಾವು ಬಂದ್ಮೇಲೆ ನಮ್ದೇ ಹವ. ಓಕೆ, ಹೇಗೆ ಹೇಳ್ತಾರೆ ಅಂತ ಅನಿಸುತ್ತಿದೆ. ಯಾಕೋ ಯಾಕೋ ಇಂದು ಕಾಣದಲೋ ನನಗಾಗಿ ಬಂದವಳೆಂದು. ನಿಂತ ನೀರಿನಂತಲ್ಲ, ನದಿಯ ನೀರಿನಂತೆ ಚಲನಾವಲನತೆಗಳು ಅವಳಿಗುಂಟು. ನದಿಯನ್ನು ಸೇರಿ ನದಿಯಿಂದ ಸಾಗರಕ್ಕೆ ಸೇರಿ ಸಾಗರದಿಂದ ಆಕಾಶದೆತ್ತರಕ್ಕೆ ಹೋಗುತ್ತಾಳೆ. ಅಯ್ಯಪ್ಪ ಕಿಲ ಕಿಲ, ಈ ಒಂದು ಡೈಲಾಗ್ ನೀವು ಹೊಡಿಬೇಕು ಅಂತ ನಾವು ಕೇಳ್ಕೊಳ್ತಾ ಇದೀವಿ. ಅಯ್ಯಪ್ಪ ಕಿಲ ಕಿಲ, ಅಯ್ಯಪ್ಪ ಕಿಲ ಕಿಲ, ಅಯ್ಯಪ್ಪ ಕಿಲ ಕಿಲ. ಅತ್ಯುತ್ತಮವಾದಂತ ಆಕ್ಟರ್ಗಳು ನಾವಿಲ್ಲಿ ನೋಡ್ತಾ ಇದೀವಿ. ನೀವೆಲ್ಲ ಒಂದು ಡೈಲಾಗ್ ಹೇಳ್ಕೊಡ್ತೀನಿ. ಕಟ್ಟೆ ಕಡೆಯದಾಗಿ ಎಲ್ಲರಿಗೂ ಕಾಡೋದು ಒಂದೇ ಪ್ರಶ್ನೆ, ಜನಗಳು ಮೂಡೋದು ಒಂದೇ ವಿಷಯ, ಈಗೂ ಉಂಟೆ. ಹೇಳಿ ಮೇಡಮ್. ಕಟ್ಟೆ ಕಡೆಯದಾಗಿ ಎಲ್ಲರಲ್ಲೂ ಮೂಡುವ ಪ್ರಶ್ನೆ ಈಗೂ ಉಂಟೆ. ಓಕೆ, ಇನ್ನೊಂದು ನಿಮಗೆ. ಕಟ್ಟೆ ಕಡೆಗಾಗಿ ಹೆಣ್ಮಕ್ಳಿಗೆ ಕಾಡುವ ಚಿಂತೆ, ಬೆಳಗ್ಗೆ ಎದ್ದು ತಿಂಡಿ ಏನ್ ಮಾಡ್ಬೇಕು? ಕಟ್ಟ ಕಡೆಯಾಗಿ ಬೆಳಗ್ಗೆ ಮಾಡುವುದು ಹೆಣ್ಮಕ್ಕಳಿಗೆ ಒಂದೇ ಚಿಂತೆ, ತಿಂಡಿ ಮಾಡುವುದು, ಹಂಗೆ ಗಂಡಂದ್ರಿಗೆ ಬಡಿಸುವುದು. ತಮ್ಮ ಹೆಸರೇನು? ಎಲ್ಲಮ್ಮ ರಾಜ್ಕುಮಾರ್ ನಟಿಸಿರುವಂತ 100ನೇ ಚಿತ್ರದ ಹೆಸರು ಹೇಳಿ. ಭಕ್ತ ಕುಂಬಾರ. ಭಕ್ತ ಕುಂಬಾರ ಇಲ್ಲ, ಸರಿಯಾದ ಉತ್ತರ ಅಲ್ಲ. ಹೋಗ್ಲಿ. ಸಂಪತ್ತಿಗೆ ಸವಾಲ್ ರಾಜ್ಕುಮಾರ್ ನಟಿಸಿರುವಂತ ಚಿತ್ರದಲ್ಲಿ ರಾಜ್ಕುಮಾರ್ ಅವ್ರ ಹೆಸರು ಏನಿತ್ತು? ಭದ್ರ. ಒಂದು ಸಣ್ಣದಾದಂತ ಪ್ರಶ್ನೆ ನಿಮ್ಗೆ ಕೇಳ್ತಾ ಇದ್ದೀನಿ. 1 ರಿಂದ 100 ಒಳಗೆ ಎಷ್ಟು 9 ಬರುತ್ತೆ? ಟೋಟಲ್ 10. ರಾಂಗ್ ಆನ್ಸರ್.
ಅಲ್ಲ ಮೇಡಮ್, ರಾಂಗ್ ಆನ್ಸರ್. ಯಾಕಂದ್ರೆ 91, 92 ಬಿಟ್ಟಿದ್ದೀರಾ, 18 ಬರುತ್ತೆ ಟೋಟಲ್. ಸ್ನಾನ ಮಾಡ್ತಿರುವಾಗ ಈ ಕೈ ಹಸಿ ಆಗಲ್ಲ, ಯಾಕೆ ಗೊತ್ತಿಲ್ಲ? ಮೇಡಮ್ ನೀವು ಗೋಡೆ ಮೇಲೆ ಇಟ್ಟಿರ್ಬೋದು. ಇಲ್ಲ, ತಪ್ಪು. ನೀವು ಹೇಳಿ. ಗೊತ್ತಿಲ್ಲ. ಗಂಡು ಮೆಟ್ಟಿನಿಂದ ಹೂವಿಂದ ಆಗಮಿಸಿದ್ದಾರೆ ಮೇಡಮ್ ಅವರು. ಬನ್ನಿ ಮಾತಾಡೋಣ. ಮೇಡಮ್ ಅವ್ರು ಹೇಗೆ ಅನ್ಸುತ್ತೆ ದಾವಣಗೆರೆ? ಹೇಗೆ ಅನ್ಸ್ತಾ ಇದೆ ಮೊದಲಾಗಿ? ದಾವಣಗೆರೆ ಸೂಪರ್ ಇದೆ. ಎಂಜಾಯ್ ಮಾಡ್ತಾ ಇದ್ದೀರಾ ಎಲ್ಲರೂ ನೀವು? ಓಕೆ. ದರ್ಶನ್ ಅವರು ಸ್ನಾನ ಮಾಡ್ತಿರುವಾಗ ಈ ಕೈ ಹಸಿ ಆಗಲ್ಲ, ಯಾಕೆ? ಈ ಕೈ ಎಡಗೈಲಿ ಸ್ನಾನ ಮಾಡ್ತಾರೆ. ಇಲ್ಲ, ತಪ್ಪು ಉತ್ತರ. ಯಾಕಂದ್ರೆ ಈ ಕೈ ನಂದು ಅದಕ್ಕೆ. ಇದೀಗ ನಾನು ಮತ್ತೆ ಇಲ್ಲಿ ಒಂದು ಲೇಡೀಸ್ ಕ್ಲಬ್ ಅವ್ರ ಜೊತೆಗೆ ಬಂದಿದ್ದೀನಿ ಮಾತಾಡ್ಲಿಕ್ಕೆ. ಮೇಡಮ್ ತಮ್ಮ ಹೆಸರು? ಪದ್ಮಾವತಿ. ಪದ್ಮಾ ಮೇಡಮ್. ಮೇಡಮ್, ಡಾಕ್ಟರ್ ರಾಜ್ಕುಮಾರ್ ನಟಿಸಿರುವ 100ನೇ ಚಿತ್ರದ ಹೆಸರೇನು? ಭಾಗ್ಯದ ಬಾಗಿಲು. ಭಾಗ್ಯದ ಬಾಗಿಲು ಸರಿಯಾದ ಉತ್ತರ. ಮತ್ತೊಬ್ರು ಕೊಟ್ಟಿದ್ದಾರೆ, ನಾನು ನಿಮ್ಗೆ ಆಮೇಲೆ ತೋರಿಸ್ತಾ ಇದ್ದೀನಿ. ಅದೊಂದಿಗೆ ಮೇಡಮ್ ಒಂದು ರಾಜ್ಕುಮಾರ್ದ ಒಂದು ಡೈಲಾಗ್ ಹೊಡಿರಿ ಮೇಡಮ್. ಯಾವ್ದಾರ ಬರೋದಿಲ್ಲ? ಓಕೆ, ನಾನು ಹೇಳ್ಕೊಳ್ಳ. ಪಾರ್ವತಮ್ಮ ಚೆನ್ನಾಗಿದ್ದೀರಾ? ಎಲ್ಲಿದ್ದೀರಾ ನೀವು? ಪಾರ್ವತಮ್ಮ ಚೆನ್ನಾಗಿದ್ದೀರಾ? ಜೋರಾಗಿ ಚಪ್ಪಾಳೆ. ಸರಿಯಾದ ಮಿಡಲ್ ಸ್ಕೂಲ್. ಓಕೆ ಮೇಡಮ್, ರಾಜ್ಕುಮಾರ್ ಫಿಲ್ಮ್ ನೋಡಿದ್ರಲ್ಲ, ಸಂಪತ್ತಿಗೆ ಸವಾಲ್. ಅದ್ರಲ್ಲಿ ರಾಜ್ಕುಮಾರ್ ಅವ್ರ ಹೆಸರೇನಿತ್ತು? ಭದ್ರಾ. ಸರಿಯಾದ ಉತ್ತರ. ಜೋರಾಗಿ ಚಪ್ಪಾಳೆ. ರೈಟ್ ಮೇಡಮ್. ಅವಾಗಲೇ ನಾನು ನೋಡ್ತಾ ಇದ್ರೆ ವೀಕ್ಷಕರ, ಅವಾಗಲೇ 100ನೇ ಚಿತ್ರ ಏನು ಟಾಪಿಕ್ ಇಂದು ಸರಿಯಾದ ಉತ್ತರ ಕೊಟ್ಟಿರೋ ಮೇಡಮ್ ಅವ್ರು ಇಲ್ಲಿದ್ದಾರೆ. ಮೇಡಮ್ ತಮ್ಮ ಹೆಸರು? ಮಂಜುಳಾ ಅಂತ. ಮಂಜುಳಾ ಮೇಡಮ್. ಓಕೆ, ನಿಮ್ಗೊಂದು ಟಾಸ್ಕ್. ಅದೇ ಚಿತ್ರದಲ್ಲಿ ಸಂಪತ್ತಿಗೆ ಸವಾಲಲ್ಲಿ ಹೀರೋಯಿನ್ ಆಗಿ ಮಂಜುಳಾ ನಟಿಸಿದ್ರು, ಅವ್ರ ಹೆಸರೇನಿತ್ತು? ದುರ್ಗಿ. ಸರಿಯಾದ ಉತ್ತರ. ಓಕೆ ಮೇಡಮ್ ಅವರೇ, ಒಂದೊಂದು ಪ್ರಶ್ನೆ ನಿಮಗೆ. 3 ಮನೆ ಇರುತ್ತೆ, ಒಂದು ಪೂರ್ತಿ ಬೆಂಕಿ ಹತ್ತಿರುತ್ತೆ, ಒಂದು ಅರ್ಧ ಹತ್ತಿರುತ್ತೆ, ಇದಕ್ಕೆ ಬೆಂಕಿ ಸ್ಟಾರ್ಟ್ ಆಗುತ್ತೆ, ಸ್ಪೀಡಾಗಿ ಆಂಬುಲೆನ್ಸ್ ಬರುತ್ತೆ. ಈ 3 ಮನೆ ಯಾವ್ದಕ್ಕೆ ನೀರು ಬಿಡುತ್ತೆ? ಸ್ವಲ್ಪ ಹತ್ತಿರೋದಕ್ಕೆ ಬಿಡುತ್ತೆ ಮೇಡಮ್. ಆಂಬುಲೆನ್ಸ್ ನೀರು ಬಿಡಲ್ಲ, ಹೆಣ ಒಯ್ಯುತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್. ತಮ್ಮ ಹೆಸರು? ವೀಣಾ. ನೀವೇನ್ ವರ್ಕರ ಮೇಡಮ್? ಹೌಸ್ ವೈಫ್. ಓಕೆ ಮೇಡಮ್, ನಿಮ್ಮೊಂದು ಸಣ್ಣದ ಪ್ರಶ್ನೆ. ಮೂಕ ಕತ್ರಿ ಹೆಂಗ್ ಕೇಳ್ತಾನೆ? ಕತ್ರಿ ಹೆಂಗ್ ಕೇಳ್ತಾನೆ ತೋರಿಸಿ. ಕುಳ್ಳ ಕತ್ರಿ ಹೆಂಗ್ ಕೇಳ್ತಾನೆ ತೋರಿಸಿ. ಕುಳ್ಳ ಕತ್ರಿ ಹೆಂಗ್ ಕೇಳ್ತಾನೆ? ಓಕೆ, ಸರಿಯಾದ ಉತ್ತರ. ಕುಳ್ಳ ಆಕ್ಟಿಂಗ್ ಮಾಡೋದಿಲ್ಲ, ಬಾಯಲ್ಲಿ ಕೇಳ್ತಾನೆ. ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು ಮೇಡಮ್ ತಮ್ಮೆಲ್ಲ.